ಅಜ್ಜಿ ಅಜ್ಜಿ ಅಪ್ಪಿ ತಪ್ಪಿ ಹೀಗಾಗಿದ್ಯಾ? ಅದೆಲ್ಲೋ ಏನೋ ತಪ್ಪು ನಡೆದಿದೆ ಕಣೆ ನಿನ್ನಿಂದ. ಬಾಯ್ ಮುಚ್ಚು. ನನ್ ಮಗ ಜಾನಕಿನ ಅಪ್ಪ ಅಂತ, ನನ್ ಸೊಸೆ ಸುನಂದನ ಅಮ್ಮ ಅಂತ, ಇವರಿಬ್ರು ಸಾಲ್ದು ಅಂತ ನನ್ನನ್ನ ಅಜ್ಜಿ ಅಂದ್ಕೊಂಡು ಸಂಬಂಧ ಕಲ್ಪಿಸ್ಕೊಂಡಿರೋ ನೀನು ಅನಾಥೆ ಕಣೆ. ದೇವ್ರಿಗೆ ತಪ್ಪ ಕಾಣಿಕೆ ಅನ್ಕೊಂಡು ನಿನ್ನ ದೇವಸ್ಥಾನದಲ್ಲೇ ಬಿಟ್ಟಿದ್ದಿದ್ರೆ ಹೊಟ್ಟೆ ಹಸ್ಕೊಂಡ್ ಅಳ್ತಿದ್ದಿದ್ ನಿನ್ಗೆ ನೀನ್ ಹೊಟ್ಟೆಗೆ ಹಾಕಕ್ಕ ಅಲ್ಲಿ ಯಾರು ಬರ್ದೆ ಹಸ್ಕೊಂಡ್ ಸತ್ತ ನಿನ್ನ ಬೆಳಗ್ಗೆ ದೇವಸ್ಥಾನ ತೆಗಿಯವರೆಗೂ ಯಾರು ನೋಡ್ತಿರ್ಲಿಲ್ಲ. ಆದ್ರೆ ಹಾಗಾಗ್ಲಿಲ್ಲ. ಶ್ರೀರಾಮ ಎಲ್ರೂನು ಕಾಪಾಡ್ತಾನೆ ಅನ್ನೋ ಹಾಗೆ ನನ್ ಮಗ ಕೂಡ ಪಾಪ ಅನ್ಕೊಂಡು ನಿನ್ನ ಕಾಪಾಡ್ಬೇಕು ಅಂತ ಈ ಮನೆ ಕರ್ಕೊಂಡ್ ಬಂದ. ಸುನಂದ ಏನಾದ್ರೂ ತಾಯಿ ಆದ್ರೆ ನಿನ್ನ ನಿರ್ಲಕ್ಷ್ಯ ಮಾಡ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ನೀನೇ ಅವಳಿಗೆ ಮುದ್ದಿನ ಮಗಳಾಗ್ಬಿಟ್ಟಿಯಲ್ಲೇ. ಅಜ್ಜಿ ನೋಡ್ತಾ ಇದೆ ಅಜ್ಜಿ, ದಯವಿಟ್ಟು ಬಿಟ್ಬಿಡಿ. ನನಗೆ ಎಷ್ಟು ನೋವಾಗಿದೆ ಅಂತ ಗೊತ್ತಿದ್ಯೇನೆ. ನೀನ್ ಈ ಮನೆಗ್ ಬಂದಿದ್ದಕ್ಕೆ ಅವಳ ತಾಯಿ ಆಗ್ಲು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ ಕಣೆ ನಿನ್ನ. ಅಮ್ಮ ಅಜ್ಜಿ ಕಳಿಸ್ತಾರೆ ಈ ಕಳಿಸ್ತಾರೆ ಅನ್ಕೊಂಡ್ರೆ ಮದ್ವೆ ವಯಸ್ಸುವರೆಗೂ ಬೆಳೆದ್ಬಿಟ್ಟೆ. ಯಾವ ದಿಕ್ಕು ಇಲ್ದೇ ಇರೋನ್ ಮಾಡ್ಕೊತಾನೆ ಅನ್ಕೊಂಡ್ರೆ ನೀನು ನಾನ್ ಮೊಮ್ಮಗಳನ್ನ ಇಷ್ಟಪಟ್ಟು ಪ್ರೀತಿಸಿ ಮದ್ವೆ ಮಾಡ್ಕೋಬೇಕಾಗಿರೋ ಹುಡುಗನ್ನ ನೀನ್ ಪ್ರೀತಿಸ್ತೀಯನೇ. ಅಜ್ಜಿ ಅಜ್ಜಿ ದಯವಿಟ್ಟು ಬಿಟ್ಬಿಡಿ ಪ್ಲೀಸ್ ಅಜ್ಜಿ. ಈ ವಿಷಯನ ಹೋಗಿ ನಿನ್ಗೇನು ಕಡಿಮೆ ಆಗ್ದಿರೋ ಹಾಗೆ ನೋಡ್ಕೊಂಡಿರೋ ನನ್ ಸೊಸೆ ಹತ್ರ ಹೇಳ್ತೀಯಾ? ಅಜ್ಜಿ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಅನಾಥೆ ಅಂತ ಮಿಕ್ಕಿದನ್ನ ಹಾಕಿ ಬದುಕಕ್ ಬಿಟ್ರೆ ನನ್ ಮೊಮ್ಮಗಳು ಅದೃಷ್ಟನ ಸೌಭಾಗ್ಯನ ನೀನ್ ತಗೋಬೇಕು ಅಂತಿದ್ಯಾ? ನಿನ್ನಂತ ಅನಾಥೆ ರಾಜರ ಮನೆಗ್ ಸೊಸೆ ಆಗಕ್ ಹೇಗ್ ಸಾಧ್ಯನೇ? ಇಲ್ ಕೇಳು, ಆ ಹುಡುಗನ ಮರ್ತ್ ಬಿಡು. ಅಪ್ಪಿ ತಪ್ಪಿ ಯಾರಿಗಾದ್ರೂ ಹೇಳಕ್ ನೋಡಿದ್ಯೋ ನಿನ್ ರಕ್ತದಿಂದಲೇ ರಾಮ್ ಕೊಟ್ಟು ಬರೀತೀನಿ. ಹೋಗಿ ಆಚೆ. ಅಜ್ಜಿ ಒಂದ್ ವೇಳೆ ಇದೇ ನಿಜ ಆದ್ರೆ, ಸುಳ್ಳು ಹೇಳ್ದೆ ಇರು ನಾನು ನಿಜ ಹೇಳಿದ್ರು ಶ್ರೀಯಾ ಮೇಲೆ ಹೊಟ್ಟೆ ಕಿಚ್ಚಿಂದ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಳ್ತಾರೆ. ಇಂದು ಇಂದು ಕೇಳಿಸ್ತಾ ಇದೆ? ಕಾಣಿಸ್ತಿದ್ಯಾ? ಒಂದೇ ಪೇಪರ್ ತಗೊಂಡ್ ಬಂದು ಕಾಣಿಸ್ತಾ ಇದೆ ಅಂತ ಕೇಳ್ತಾ ಇದೆಯಲ್ಲೋ? ಸರಿಯಾಗಿ ನೋಡೆ. ಇಂಕ್ ಹರಡ್ಕೊಂಡಂಗಿದೆ. ಇಂಕ್ ಹರಡಿಲ್ಲ ಇಂದು, ನನ್ ಹೃದಯಕ್ಕಾಗಿರೋ ಗಾಯಗಳವು. ಏನಾಯ್ತೋ ದೇವಾ? ಶ್ರೇಯಾ ನನಗ್ ಸಿಕ್ಕಿದ್ಲು. ಅವಳು ನನ್ನ ಹಾಗೆ ಏನ್ ಹೇಳ್ಬೇಕೋ ಗೊತ್ತಾಗ್ದೆ ಲೆಟರ್ ಬರ್ದಿದ್ದಾಳೆ. ಏನ್ ಬರ್ದಿದ್ದಾಳೆ? ಓದು. ಓದಕ್ಕೆ ಅಕ್ಷರ ಕಾಣಿಸ್ತಾ ಇಲ್ಲ. ಸ್ಮಡ್ಜ್ ಆಗಿದೆ ಕಣೆ. ನನ್ ಕೈಲಿ ಲೆಟರ್ ಇಟ್ಟು ನಾಚ್ಕೊಂಡ್ ಓಡ್ ಹೋಗ್ಬಿಟ್ಲು. ಶ್ರೇಯಾ ಶ್ರೇಯಾ ಅಂತ ಕೂಗ್ದೆ. ಆ ಗ್ಯಾಪಲ್ಲಿ ಲೆಟರ್ ನೀರಲ್ಲಿ ಬಿತ್ತು. ನನ್ಗೇನು ಗೊತ್ತಾಗ್ತಿಲ್ಲ ಇಂದು. ನೀರಲ್ಲಿ ಬಿದ್ದ ತಕ್ಷಣನೇ ಓಡೋಗಿ ಎತ್ಕೊಂಡು ನೋಡ್ದೆ. ಆದ್ರೂ ಹೀಗಾಗೋಯ್ತು.
ಅವಳ ಫೀಲಿಂಗ್ಸ್ ತಿಳ್ಕೊಳ್ಳೋ ಚಾನ್ಸ್ ಮಿಸ್ ಆಯ್ತಲ್ಲ ಅಂತ ಮನ್ಸ್ಗೆ ತುಂಬಾ ನೋವಾಗ್ತಿದೆ ಇಂದು. ನೀನು ಆ ಹುಡುಗಿನ ನೋಡ್ದಾಗಿಂದ ಹೀಗೆ ಆಗ್ತಾ ಇದೆ ಕಣೋ. ನಿನ್ ಪ್ರೀತಿಗೆ ಯಾರ ದೃಷ್ಟಿ ತಾಕ್ತೋ ಏನೋ. ಅದಿರ್ಲಿ ಇಂದು, ಮೊದ್ಲು ಇದ್ರಲ್ಲಿ ಶ್ರೇಯಾ ಏನ್ ಬರ್ದಿದ್ದಾಳ ಅದನ್ನ ಹೇಳು. ನಾನ್ ಹೇಗೋ ಹೇಳಿ. ನೀನು ತಾತ ಲವ್ ಮಾಡೇ ಮದುವೆ ಆಗಿರೋದಲ್ವಾ, ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ನೀನು. ಇದೆಲ್ಲ ಯಾವ ಲೆಕ್ಕ ನಿನ್ಗೆ? ಹಾ ಹೇಳ್ತೀನಿ. 1951 ಇಸ್ವಿ. ಓ ಇಂದು, ಸಿನಿಮಾ ಕಥೆಗಳನ್ನೆಲ್ಲ ಹೇಳ್ಬೇಡ. ಸಿನ್ಸಿಯರ್ ಆಗಿ ಈ ಲೆಟರ್ ಅಲ್ಲಿ ಏನ್ ಬರ್ದಿದ್ದಾಳೋ ಅದನ್ನ ಹೇಳು ಸಾಕು. ಐ ಲವ್ ಯು. ಮೀ ಟೂ ಇಂದು. ಅಬ್ಬಾ, ಇದ್ರಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಿ. ಓಕೆ ಓಕೆ ಓಕೆ, ಕ್ಯಾರಿಯನ್ ಕ್ಯಾರಿಯನ್. ಐ ಲವ್ ಯು ಅಂತ ತನ್ನ ಪ್ರೀತಿನ ಅಕ್ಷರಗಳಲ್ಲಿ ಜೋಡಿಸಿ ಅವಳ ಭಾವನೆಯನ್ನ ಈ ರೀತಿ ಹೇಳ್ಕೊಂಡಿದ್ದಾಳೆ ಕಣೋ. ಕಣ್ಣು ಮುಚ್ಚಿದ್ರು ತೆರೆದ್ರು, ಕೆಲಸ ಮಾಡಿದ್ರು ಮಾಡದೇ ಇದ್ರು ನೀನೇ ನೆನಪಾಗ್ತೀಯ ಅಂತ ಅವಳ ಮನಸ್ಸಿನಲ್ಲಿರೋದನ್ನ ಕಾಗದದ ಮೇಲೆ ತುಂಬಾ ಮುದ್ದಾಗಿ ಬರ್ದಿದ್ದಾಳೆ. ಇರಬಹುದು ಇಂದು. ಇನ್ನೂ ಸೆಂಟ್ ವಾಸನೆ ಬರ್ತಾ ಇದೆ ನೋಡು. ಶ್ರೇಯಾ ಅಂದ್ರೆ ಎಷ್ಟು ಇಷ್ಟನೋ. ಹುಚ್ಚು ಹುಡುಗ ನಮ್ ದೇವ. ನಿಜವಾಗ್ಲೂ ನೀನಂದ್ರೆ ನಂಗೆ ತುಂಬಾ ಇಷ್ಟ ಶ್ರೇಯಾ. ಕಾಫಿ ಬಿಸಿ ಇದೆ, ಅಮ್ಮನಿಗೂ ಕೊಡ್ಬೇಕಿತ್ತು. ನೀನ್ ನನ್ ಮಗ, ಅದಕ್ಕೆ ನಿನಗ್ ಪ್ರೀತಿ. ಇವಳಿಗೆ ಹೇಗ್ ಬರುತ್ತೆ? ಇಲ್ಲ ಅಂತ ಏನ್ ಹೇಳ್ತಾ ಇಲ್ಲ, ಮಾತಿಗೆ ಹೇಳ್ದೆ ಅಷ್ಟೇ. ಅಯ್ಯೋ 2 ನಿಮಿಷದಲ್ಲಿ ತರ್ತೀನಿ ಅತ್ತೆ. ಬೇಡ ಬೇಡ, ಯಾಕೋ ಹೊಟ್ಟೆ ಸ್ವಲ್ಪ ಉಬ್ಬಿದೆ. ರಾಮನ್ ಜಪ ಸ್ವಲ್ಪ ಜಾಸ್ತಿ ಮಾಡ್ದೆ ಅನ್ಸತ್ತೆ. ಭಕ್ತಿ ಹೆಚ್ಚಾಗಿದ್ದಕ್ಕಲ್ಲ, ತಿಂದಿದ್ದು ಜಾಸ್ತಿ ಆಗಿದ್ದಕ್ಕೆ. ಏನೇ ಹಾಗ್ ನೋಡ್ತಿದ್ಯಾ? ಅದೇ ಅತ್ತೆ, ಸಂಬಂಧ ಬಂದಿದೆ, ಒಪ್ಪಿಗೆ ಇದೆಯೋ ಇಲ್ವೋ ಯಾವುದನ್ನು ನಾವು ಅವ್ರಿಗೆ ಹೇಳಲೇ ಇಲ್ಲ. ನನ್ ಮೊಮ್ಮಗಳು ಜಾತಕ ಚೆನ್ನಾಗಿರೋದಿಕ್ಕೆ ಮಹಾರಾಜರ ಸಂಬಂಧ ಬಂದಿರೋದು. ಆ ಅನಾಥೆ ವೈದೇಹಿಗೆ ಬಂದಿದ್ದೇನೆ ಸಂಬಂಧ. ಇಲ್ಲ ತಾನೆ? ಮತ್ಯಾಕೆ ಒದ್ದಾಟ? ಅಮ್ಮ, ವೈದೇಹಿ ನನ್ ದೊಡ್ಡ ಮಗಳು ಅನ್ನೋದನ್ನ ನೀನು ಮರ್ತಿದ್ಯಾ ಅನ್ಸುತ್ತೆ. ಬೇಡ ಅಂದ್ರು ಯಾಕೋ ಕೇಳ್ತೀಯಾ? ಹೇಯ್, ಆ ಕಾಫಿನ್ ತಗೊಂಡ್ ಬಾರೆ. ಏನೇ ಹಾಗೆ ನೋಡ್ತಿದ್ಯಾ? ಏನೂ ಇಲ್ಲ ಅತ್ತೆ. ಕಾಫಿ ಕುಡಿದ್ರೆ ಹೊಟ್ಟೆ ಸರಿ ಹೋಗತ್ತೆ ಅಂತ. ಜಾನಕಿ, ಶ್ರೇಯನ್ ಮದ್ವೆ ವಿಷಯ ಮಾತಾಡ್ಬೇಕಾದ್ರೆ ದರಿದ್ರದವ್ರ ವಿಷಯ ಯಾಕೆ? ಹುಡುಗ ತುಂಬಾ ಚೆನ್ನಾಗಿದ್ದಾನ್ ಕಣೋ. ಅವನ್ ಫೋಟೋ ನೋಡ್ದಾಗಿಂದ ನನ್ ಮೊಮ್ಮಗಳು ಖುಷಿಲ್ ತೇಲಾಡ್ತಾ ಇದ್ದಾಳೆ. ಈಗ್ಲೇ ಫೋನ್ ಮಾಡಿ ಒಪ್ಪಿಗೆ ಅಂತ ಹೇಳು. ಮಾಡೋ. ಇನ್ ತಡ ಮಾಡ್ಬೇಡ್ರಿ. ಅತ್ತೆ ಹೇಳಿದ್ಮೇಲೆ ಇನ್ಯಾಕ್ ಕಾಯೋದು? ಫೋನ್ ಮಾಡ್ರಿ ಅವ್ರಿಗೆ. ಸರಿ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ಮೇಲೂ ಜುಟ್ಟಿಗೆ ಮಲ್ಗೆ ಹೂವು ಅಂದ್ರಂತೆ. ಹಾಗಿದೆ ನಮ್ ಪರಿಸ್ಥಿತಿ ಬಾವ. ಬಂಗಾರ ಹಾಕೊಂಡಿರೋದು ನೋಡಿ ನೀವ್ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೆ. ಇಲ್ಲಮ್ಮ, ಇದು ಕೂಡ ಮಾರ್ಕೊಂಡ್ರೆ
ಅಣ್ಣನ್ ಮರ್ಯಾದೆ ಹೋಗುತ್ತೆ ಅನ್ಕೊಂಡೆ. ದಯಾ ಸ್ವರ್ಣ ಬೇರೆ ಹೋಗ್ಬೇಕು ಅಂತ ಹಠ ಮಾಡಿದಾಗ ಅಮ್ಮ ಆಸ್ತಿನ ಇಬ್ರಿಗೂ ಸರಿಸಮಾನವಾಗಿ ಹಂಚಿದ್ರು. ನನ್ನ ಗೌರವ ಹೆಚ್ಚಾಯ್ತು. ನೀನ್ ಎಲ್ಲಾನು ಹಗುರವಾಗಿ ತಗೊಂಡು ಎಲ್ರ ದೃಷ್ಟಿಲಿ ಚಿಕ್ಕವನಾಗ್ಬಿಟ್ಟೆ. ಸ್ವರ್ಣದೇವಿ ಹಠ ಮಾಡ್ಲಿಲ್ಲ ಅಂದಿದ್ರೆ ನೀವು ಅಣ್ಣ ತಮ್ಮ ದೂರ ಆಗ್ತಾ ಇರ್ಲಿಲ್ಲ ದಯಾ. ದೂರ ಆಗ್ಬೇಕು ಅಂತ ಆಗಿರಲ್ಲ ಅತ್ತೆ, ಉದ್ಧಾರ ಆಗ್ಬೇಕು ಅಂತ ಆಗಿರ್ತಾರೇನೋ. ಹಾಗನ್ಕೊಂಡೆ ಎಲ್ಲ ತರದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಊರ್ಮಿಳಾ, ಆದ್ರೆ ಕೈ ಹಚ್ಚಲಿಲ್ಲ. ಈ ಸಲ ನೀನ್ ಬಾ. ಯಾಕೋ? ಊರ್ಮಿಳದು ಗೋಲ್ಡನ್ ಹ್ಯಾಂಡ್ ಅಮ್ಮ. ಅವಳು ರಿಬ್ಬನ್ ಕಟ್ ಮಾಡಿದ್ರೆ ಸಾಲ ಎಲ್ಲ ತೀರ್ಸಿ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಗೊತ್ತಾ. ನಮ್ ಡ್ಯಾಡಿ ಕೂಡ ಇದನ್ನೇ ಹೇಳ್ತಿದ್ರು. ವಾಲಿ, ಊರ್ಮಿಳ ಬರ್ತಾಳೆ ಬಿಡು. ಖಂಡಿತವಾಗ್ಲೂ ಬರ್ಲೇ ಬೇಕು. ಹಲೋ, ನಮಸ್ಕಾರ ಸರ್, ನಾನು ಜಾನಕಿರಾಮ್ ಮಾತಾಡ್ತಾ ಇರೋದು. ನಮಸ್ತೆ. ಯಾಕಿನ್ನು ಫೋನ್ ಬರ್ಲಿಲ್ಲ ಅನ್ಕೊಳ್ತಿದ್ದೆ. ಕನ್ಯಾದಾನ ಅಲ್ವಾ, ತುಂಬಾ ಯೋಚನೆ ಮಾಡ್ತಿರ್ಬೇಕು ಅನ್ಕೊಂಡೆ. ಹೌದು ಸರ್, ರಾಜರನ್ನ ಭೇಟಿ ಮಾಡೋದು ಪುಣ್ಯ ಅನ್ಕೊಳ್ತಾರೆ, ಅಂತದ್ರಲ್ಲಿ ನಿಮ್ಮನೆ ಸಂಬಂಧ ಅಂದ್ರೆ ನಮ್ಮ ಪುಣ್ಯ ಅನ್ಕೊಳ್ತೀವಿ. ಸಂತೋಷ ಆಯ್ತು ಬೀಗ್ರೆ. ಬೀಗ್ರೆ ಅಂತ ಕರೆದ್ರ? ಹೌದು, ನಾಳೆ ನಿಮ್ ಮನೆಗೆ ಊಟಕ್ಕೆ ಬರ್ತೀವಿ. ಮದ್ವೆ ವಿಷಯ ಮಾತಾಡೋಣ. ಸರಿ ಸರ್, ಹಾಗೆ ಆಗ್ಲಿ. ಇಲ್ಲಿ ನೋಡಿ, ಬೀಗ್ರೆ ಅಂತನ್ನಿ. ಇದೆಲ್ಲ ಹೊಸ್ತಲ್ವಾ? ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀವಿ ಬೀಗ್ರೆ. ಫೋನ್ ಇಡ್ಲಾ? ಸಂತೋಷ. ವಿಷಯ ಅರ್ಥ ಆಯ್ತು ಕಣೋ. ಅವ್ರು ಸಂಬಂಧಕ್ಕೆ ಒಪ್ಕೊಂಡಿದಾರಲ್ವಾ? ಹೌದಮ್ಮ. ನೋಡಿದ್ರಾ, ಊರ್ಮಿಳನ್ ಕೈಗುಣದ ಬಗ್ಗೆ ನಾನು ಹೇಳುದ್ನ ಇಲ್ವೋ? ನಮ್ ದೇವನ್ ಸಂಬಂಧ ಫಿಕ್ಸ್ ಆಯ್ತು. ನೀನಾದ್ರೂ ಹೇಳಿದ್ಯಲ್ಲ, ಥ್ಯಾಂಕ್ಸ್. ಯು ಆರ್ ಆಲ್ವೇಸ್ ವೆಲ್ಕಮ್. ನಾಳೆ ಎಲ್ರೂ ಹೋಗೋಣ. ಶ್ರೇಯಾನ ನೀವು ನೋಡ್ದಂಗಾಗತ್ತೆ. ಆಗ್ಲಿ. ರಾಜಮನೆತನದವರಾದ್ರೂ ಸ್ವಲ್ಪನೂ ದೊಡ್ಡಸ್ತಿಗೆ ಇಲ್ಲ. ಹೌದು, ನೀನ್ ಹೇಳ್ತಾ ಇರೋದು ನಿಜ. ಎಲ್ಲ ನನ್ ಮೊಮ್ಮಗಳ ಅದೃಷ್ಟ ಕಣೋ. ಜೊತೆಗ್ ರಾಮ್ಕೋಟಿ ಬೇರೆ ಬರಿತಿದ್ದೀನಲ್ಲ. ಶ್ರೀಯಾ ರಾಜನ ಮನೆ ಸೊಸೆ ಆಗ್ತಿದ್ದಾಳೆ. ರಾಮ ರಾಮ. ಮನಸ್ಸು ಅನ್ನೋದಿದೆ, ಅದು ಪ್ರೀತಿಸುತ್ತೆ ಅನ್ನೋದು ನನಗೇನ್ ಗೊತ್ತಿತ್ತು. ಗೊತ್ತಿದ್ರೆ ರಾಜರ ಮನೆಗೆ ವಾರಸ್ದಾರಾಗಿರೋ ದೇವಾಂಶವ್ರನ್ನ ನಾನ್ ಯಾಕೆ ಪ್ರೀತಿಸ್ತಿದ್ದೆ? ಭ್ರಮೆಯಲ್ಲಿದ್ಬಿಟ್ಟೆ. ಹೊಡಿತಿರ್ಲಿಲ್ಲ.
ಅರ್ಥ ಆಯ್ತು ಸೀತಾಮಾತೆ, ಅರ್ಥ ಆಯ್ತು. ನಾನು ಆಸೆ ಪಟ್ಟಿದ್ದು ತಪ್ಪು ಅಂತ ನನಗ್ ಗೊತ್ತಾಗೋಯ್ತು. ಅಪ್ಪ ರಾಮ, ದೇವಾಂಶ್ ಅವ್ರನ್ನ ನನ್ನ ಮನಸ್ಸಿಂದ ಕಿತ್ತಾಕ್ತಿದ್ದೀನಿ. ಚಿಗುರಿರೋ ಪ್ರೀತಿನ ಚೂಟ ಹಾಕ್ತಿದ್ದೀನಿ. ಬೇರೆ ಹೆಣ್ಮಕ್ಳು ಹಾಗೆ ನಾನ್ ಮಾತ್ರ ಆಸೆ ಪಡಬಾರ್ದು. ಯಾಕಂದ್ರೆ ನಾನು ಅನಾಥೆ, ಅನಾಥೆ, ಅನಾಥೆ. ಅಕ್ಕ, ಕೇಳಿಸ್ಕೊಂಡ್ಯಾ ಶ್ರೀಯಾ? ಎಲ್ಲ ಕೇಳಿಸ್ಕೊಂಡ್ಯಾ? ಈ ದೇವರನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಇನ್ಮುಂದೆ ದೇವಾಂಶ್ ಅವ್ರ ವಿಷಯಕ್ಕೆ ನಾನು ಹೋಗೋದಿಲ್ಲ. ಅವ್ರ ಹೆಸರನ್ನು ಕೂಡ ಎತ್ತಲ್ಲ. ದಯವಿಟ್ಟು ನನ್ನ ಮಾತು ನಂಬು. ಏನ್ ಮಾತಾಡ್ತಿದ್ಯಾ? ನೀನ್ ಏನ್ ಹೇಳ್ತಿದ್ಯಾ ಅಕ್ಕ? ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾಕೊಬ್ಬೊಬ್ಳೆ ಏನೇನೋ ಮಾತಾಡ್ತಿದ್ಯಾ? ಯಾಕೆ ಮುಖ ಒಂಥರ ಆಗಿದೆ? ದೇವ್ರ ಹತ್ರ ಏನ್ ಕೇಳ್ಕೊತಿದ್ದೆ? ನೀನು ಏನು ಕೇಳಿಸ್ಕೊಳ್ಳಿಲ್ವಾ? ನಾನ್ ಹಾಡ್ ಕೇಳಿಸ್ಕೊತಿದ್ದೆ. ಕಿವಿಲಿದ್ದಿತ್ತಲ್ಲ, ಅದಕ್ಕೆ ಏನು ಕೇಳಿಸ್ಲಿಲ್ಲ. ಯಾಕಷ್ಟೊಂದು ಎಮೋಷನಲ್ ಆಗಿದ್ಯಾ? ನಿನ್ನ ಆಸೆನೆಲ್ಲ ನೆರವೇರ್ಸು ಅಂತ ಕೇಳ್ತಿದ್ಯಾ? ಆಸೆ ಪಡ್ಲೇಬಾರ್ದು ಅಂತ ಅನ್ಕೋತಾಯ್ತೆ ಶ್ರೀಯಾ. ಇನ್ಯಾವ ತೊಂದ್ರೆನೂ ಆಗಲ್ಲ ಬಿಡು. ಜಾಡಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು ಅಂತಾರೆ. ಹಾಗಿದೆ ನಿನ್ ಪರಿಸ್ಥಿತಿ. ಪಾಪ ಮಕ್ಳಾಗ್ಲಿಲ್ಲ ಅಂದ್ರೆ ತಮ್ಮನ್ನೇ ಮಗು ತರ ನೋಡ್ತಾನ.